ಬಂಗಾರ ಮತ್ತು ಬೆಳ್ಳಿಯ ನ್ಯೂಸ್ ತಿಳಿಸುವ ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಕುಸಿತ ಕಂಡು ಬಂದಿದೆ. ಹೌದು, ಜಾಗತಿಕ ಯುದ್ಧದ ಭೀತಿಯ ಹಿನ್ನೆಲೆಯಲ್ಲಿ ಮತ್ತೊಂದು ಈಗ ಆಘಾತಕಾರಿ ವಿಷಯ ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಸಿಗಲಿದೆ. ಹೌದು, ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿ ಸಿಗಲಿದೆ. ಮಾರುಕಟ್ಟೆ ಇಂಚು ಇಂಚಿನ ಇನ್ಫಾರ್ಮೇಶನ್ ನಿನ್ನೆ ಸಂಗ್ರಹಿಸಿದ್ದೇವೆ. ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಆಗಲಿದೆ ಎಂದು. ಆದ್ರೆ ಇವತ್ತು ತಜ್ಞರ ಪ್ರಕಾರ ಎಲ್ಲ ಕೂಡ ಉಲ್ಟಾ ಹೊಡೆದಿದೆ. ಹೌದು, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕುಸಿದಿದೆ. ಹೌದು, ಎಷ್ಟು ಕುಸಿದಿದೆ, ಇನ್ನು ಮುಂದಿನ ಒಂದು ವಾರದಲ್ಲಿ ಏನು ಸಂಭವಿಸಲಿದೆ? ನೀವು ಚಿನ್ನವನ್ನ ಖರೀದಿಯನ್ನ ಮಾಡಲಿದ್ದೀರಾ? ಹಾಗಾದ್ರೆ ನಿಮ್ಮ ಒಂದೊಂದು ₹1,000 ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತದೆ, ಯಾಕಂದ್ರೆ ನೀವು ಹೂಡಿಕೆಯನ್ನ ಮಾಡುವವರು. ಹೌದು, ಇಲ್ಲಿ ನಿಮಗೆ ಮುಖ್ಯವಾದ ಮಾಹಿತಿಯನ್ನ ನಮ್ಮ ಚಾನೆಲ್ ನ ಮುಖಾಂತರ ನಿಮಗೆ ತಿಳಿಸಲಿದ್ದೇವೆ. ಈ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ಎಲ್ಲಾ ಮಾಹಿತಿ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯ ಬಗ್ಗೆ ಸಿಗಲಿದೆ. ಇವತ್ತಿನ ಒಂದು ತಾಜಾ ಬೆಲೆ ಎಷ್ಟು ಇದೆ, ಮಾರುಕಟ್ಟೆಯಲ್ಲಿ ಏನೆಲ್ಲಾ ನಡೆದಿದೆ ಎಂದು ನಿಮಗೆ ತಿಳಿಸಲಿದ್ದೇವೆ. ಹಾಗೆ ಯುದ್ಧದ ಒಂದು ಪರಿಣಾಮ ಯಾವ ರೀತಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಕಾರ್ಮೋಡ ಕವಿದಿದೆ ಎಂದು ನಿಮಗೆ ತಿಳಿಸಲಿದ್ದೇವೆ. ಚಿನ್ನ ಮತ್ತು ಬೆಳ್ಳಿ ದೊಡ್ಡ ಮಾರ್ಕೆಟ್ ಆಗಿ ಈಗ ಸೂಚಿಸಿದೆ. ರಾತ್ರೋರಾತ್ರಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಸ್ಫೋಟ ಉಂಟಾಗಿದೆ. ಮಾರುಕಟ್ಟೆಯಲ್ಲಿ ಎಲ್ಲಿ ಹೋಗಿ ತಲುಪಿದೆ ಎಂದಲ್ಲಿ ಬಂಗಾರ ಕೊಳ್ಳುವವರು ಈಗ ಶಾಕ್ ಆಗುವಂತ ಪರಿಸ್ಥಿತಿ ಬಂದಿದೆ. ನಿನ್ನೆ ಅಂದರೆ ಮಾರ್ಚ್ 2 ಬೆಲೆಗೂ ಮತ್ತು ಇವತ್ತು ಮಾರ್ಚ್ 3 ಬೆಲೆಗೂ ಆಕಾಶ ಭೂಮಿಯ ವ್ಯತ್ಯಾಸ ಕಾಣಿಸುತ್ತಿದೆ. ಹೌದು, ಇದಕ್ಕೆ ಮುಖ್ಯವಾದ ಕಾರಣ ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಸೈನ್ಯದ ಕಾರ್ಯಾಚರಣೆ ಶುರು ಮಾಡಿದ್ದೇ ತಡ ಈ ಕಡೆ ಮಾರುಕಟ್ಟೆಯಲ್ಲಿ ಏರಿಳಿತ ಕಂಡು ಬರುತ್ತಿದೆ. ಯಾವ ಕ್ಷಣದಲ್ಲಿ ಏನಾಗಲಿದೆ ಎಂದು ತಿಳಿಯುವುದು ತುಂಬಾನೇ ಒಂದು ದೊಡ್ಡ ಕುತೂಹಲವಾಗಿದೆ. ಹೌದು, ಈ ಒಂದು ನೇರ ಪರಿಣಾಮ ನಿಮ್ಮ ಜೇಬಿನ ಮೇಲೆ ಬೀಳಲಿದೆ. ಹೌದು, ಬೆಲೆಯ ವಿವರಣೆಗಳನ್ನ ನಾವು ನಿಮಗೆ ತಿಳಿಸಲಿದ್ದೇವೆ. ಹೇಗೆ ಬಂಗಾರ ಮತ್ತು ಬೆಳ್ಳಿಯ ದರ ಮಾರುಕಟ್ಟೆಯಲ್ಲಿ ಅಂದರೆ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಈಗ ಕೆಳಕ್ಕೆ ಹೋಗುತ್ತಿದೆ. ಒಂದು ವಾರದಲ್ಲಿ ಮತ್ತೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಪಾತಾಳಕ್ಕೆ ಬೀಳುತ್ತದೆಯಾ ಎಂಬುದು ಈಗ ತಜ್ಞರ ಅಭಿಪ್ರಾಯವಾಗಿದೆ. ನಿನ್ನೆಯ ಮಾರುಕಟ್ಟೆ ಕಂಪೇರ್ ಮಾಡಿದಲ್ಲಿ 10 ರಿಂದ 15 ಸಾವಿರ ರೂಪಾಯಿ ಏರಿಕೆಯಾಗಿತ್ತು. ಆದ್ರೆ ಇವತ್ತು ಮಾರ್ಚ್ 3ನೇ ತಾರೀಕಿನಂದು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ಸ್ಥಿರವಾಗಿ ಇದ್ದೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನಾಳೆ ಮತ್ತೆ ಇಳಿಕೆಯಾಗಬಹುದು ಎಂದು ತಿಳಿದು ಬಂದಿದೆ. ಹೌದು, ಎಷ್ಟು ಇಳಿಕೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ತಿಳಿಸಲಿದ್ದೇವೆ. ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ತೋರಿಸುತ್ತಿದೆ. ಈ ಒಂದು ಪರಿಣಾಮ ಎಲ್ಲಾ ಜನಸಾಮಾನ್ಯರಿಗೆ ಬೀಳಲಿದೆ. ಹೌದು, ಅಮೆರಿಕ ಯುದ್ಧ ನಡೆಸುತ್ತಿರುವ ಕಾರಣದಿಂದಾಗಿ ಅಮೆರಿಕ ಡಾಲರ್ ಸ್ಟ್ರಾಂಗ್ ಆಗಿದೆ ಎಂದು ಟ್ರೇಡ್ ಮಾರುಕಟ್ಟೆ ತಿಳಿಸುತ್ತಿದೆ. ಡಾಲರ್ ಸ್ಟ್ರಾಂಗ್ ಆದಲ್ಲಿ ಎಲ್ಲರೂ ಕೂಡ ಮುಂದಿನ ಬರುವ ಬಹುದಿನಗಳ ಹೂಡಿಕೆಯಲ್ಲಿ ಡಾಲರ್ ಮೇಲೆ ಹೂಡಿಕೆ ಮಾಡಲಿದ್ದಾರೆ. ಈಗ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಹೂಡಿಕೆ ಮಾಡಲು ಕಡಿಮೆ ಮಾಡುತ್ತಿದ್ದಾರೆ ಟ್ರೇಡರ್ಸ್ಗಳು. ಹೌದು, ಈ ರೀತಿ ಮುಂದುವರೆದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಪಾತಾಳಕ್ಕೆ ಹೋಗಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೆ ಯುದ್ಧದ ಒಂದು ಭೀತಿಯಲ್ಲಿ ಒಂದು ವಾರ ಏನು ಕೂಡ ಹೇಳಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಈಗ ನೀವು ಏನಾದರೂ ಲಾಂಗ್ ಟರ್ಮ್ ಅಂದ್ರೆ ಮುಂದಿನ ದಿನದಲ್ಲಿ ಚಿನ್ನವನ್ನ ಖರೀದಿಯನ್ನ ಮಾಡಬೇಕಿದ್ದಲ್ಲಿ ಇಂದು ಖರೀದಿ ಮಾಡಿ. ಆದರೆ ನೀವು ಏನಾದರೂ ಟ್ರೇಡಿಂಗ್ಗೋಸ್ಕರ ಇವತ್ತು ಖರೀದಿ ಮಾಡಿ ನಾಳೆ ಮಾರಾಟವನ್ನ ಮಾಡುತ್ತಿದ್ದಲ್ಲಿ ಒಂದು ವಾರದ ತನಕ, ಯುದ್ಧ ಆಗುವ ತನಕ ಯಾವುದೇ ರೀತಿ ಖರೀದಿ ಮಾಡಬೇಡಿ ಎಂದು ತಜ್ಞರು ಹಾಗೂ ನಮ್ಮ ಅಂಕಿ ಅಂಶಗಳ ವಿಶ್ಲೇಷಣೆಯ ಪ್ರಕಾರ ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಹೌದು, ನಿಮಗೆ ಗೊತ್ತಾ, ನಿಮ್ಮ ಒಂದೊಂದು ರೂಪಾಯಿ ಕೂಡ ಹೂಡಿಕೆಯನ್ನ ಮಾಡಲಿದ್ದೇವೆ. ನಾವು ಎಷ್ಟು ಯೋಚನೆಯನ್ನ ಮಾಡಿ ನಿಮಗೆ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಹೌದು, ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಈಗ ಎಷ್ಟು ಇಳಿಕೆ ಮತ್ತು ಏರಿಕೆಯಾಗಿದೆ ಎಂಬುದನ್ನ ನೋಡೋಣ. ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಕಂಪೇರ್ ಮಾಡಿದಲ್ಲಿ ಇಳಿಕೆಯಾಗಿದೆ ಬಂಗಾರ ಮತ್ತು ಬೆಳ್ಳಿಯ ದರ. ಹಾಗಾದ್ರೆ ಮಾರುಕಟ್ಟೆ ಓಪನ್ ಆದಂತೆ ಬೆಲೆ ಇಳಿಕೆಯಾಗಿದೆ. ಮನೆಯಲ್ಲಿ ಶುಭ ಸಮಾರಂಭವಿದ್ದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡುವವರು ಕೂಡ ಈ ಒಂದು ವಿಡಿಯೋ
ತುಂಬಾನೇ ಮುಖ್ಯವಾಗಿದೆ. ಈ ಒಂದು ವಾರದ ಕಾಲ ಚಿನ್ನ ಎಲ್ಲಿ ತಲುಪಲಿದೆ ಎಂದು ಹೇಳಲು ಆಗುತ್ತಿಲ್ಲ ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೆ ನೀವು ಮುಂದಿನ ದಿನಗಳಲ್ಲಿ ಬಹುದಿನಗಳ ಕಾಲ ಹೂಡಿಕೆಯನ್ನ ಮಾಡುತ್ತಿದ್ದಲ್ಲಿ ಚಿನ್ನವನ್ನ ಖರೀದಿ ಮಾಡಬಹುದು. ಆದರೆ ಒಂದು ವಾರ ನಿಲ್ಲಿ ಎಂದು ಹೇಳುತ್ತಿದ್ದಾರೆ ತಜ್ಞರು. ಇದು ನಿಮಗೆ ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ. ಹಾಗಾದ್ರೆ ಬನ್ನಿ, ನಿಮಗೆ ಇವತ್ತು ಮಾರ್ಚ್ 3 ತಾಜಾ ಚಿನ್ನದ ಬೆಲೆ ಎಷ್ಟು ಇದೆ ಎಂಬುದನ್ನ ನೋಡೋಣ. 18 ಕ್ಯಾರೆಟ್ ಚಿನ್ನದ ಬೆಲೆ 1,29,820 ರೂಪಾಯಿ ಆಗಿದೆ. ನಿನ್ನೆಗೆ ಕಂಪೇರ್ ಮಾಡಿದರೆ 200ರಿಂದ 500 ರೂಪಾಯಿ ಇಳಿಕೆ ಆಗಿದೆ. ಹಾಗೆ ಸ್ಥಿರವಾಗಿದೆ ಎಂದು ನಾವು ಇಲ್ಲಿ ಹೇಳಬಹುದು. ಆದರೆ ಇವತ್ತಿನ ಒಂದು ಮಾರ್ಚ್ 3ರ ತನಕ ಮಾರುಕಟ್ಟೆ ರಾತ್ರಿಯ ತನಕ ಏನಾಗಬಹುದು, ಇನ್ನು 10,000 ರೂಪಾಯಿ 5,000 ರೂಪಾಯಿ ಇಳಿಕೆಯೂ ಕೂಡ ಕಂಡು ಬರಬಹುದು ಎಂದು ಈಗ ಮಾಹಿತಿ ತಿಳಿದು ಬಂದಿದೆ. ಈಗ 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ನೋಡೋಣ. ಮಾರ್ಚ್ 3ರ ಪ್ರಕಾರ 22 ಕ್ಯಾರೆಟ್ ಚಿನ್ನಕ್ಕೆ 1,58,660 ರೂಪಾಯಿ ಆಗಿದೆ. ಇದರಲ್ಲೂ ಕೂಡ ಅಷ್ಟೇ ವ್ಯತ್ಯಾಸವಿದೆ. ಹಾಗೆ 24 ಕ್ಯಾರೆಟ್ನ ಗಟ್ಟಿ ಚಿನ್ನಕ್ಕೆ 1,73,000 ರೂಪಾಯಿ ಆಗಿದೆ. ಇಲ್ಲೂ ಕೂಡ ಟ್ರೇಡ್ ಮಾರುಕಟ್ಟೆಯ ಪ್ರಕಾರ ನಾಳೆ ಮಾರ್ಚ್ 4ರಂದು ಓಪನ್ ಆಗುವಾಗ 2ರಿಂದ 1,000 ರೂಪಾಯಿ ತನಕ ಚಿನ್ನ ಇಳಿಕೆಯಾಗಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಹೂಡಿಕೆ ಮಾಡುವವರು ಡಾಲರ್ ಮೇಲೆ ಹೂಡಿಕೆ ಮಾಡುತ್ತಿದ್ದಾರೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆಯಾಗಲು ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, 1 ಕೆಜಿ ಬೆಳ್ಳಿಯ ದರವನ್ನ ನೋಡೋಣ. 1 ಕೆಜಿಯ ಬೆಳ್ಳಿಯ ಬೆಲೆ 2,95,000 ರೂಪಾಯಿ ತನಕ ತಲುಪಿದೆ. ಬೆಳ್ಳಿಯಲ್ಲೂ ಕೂಡ ಕುಸಿತ ಕಂಡು ಬಂದಿದೆ ಎಂದು ಹೇಳಬಹುದು. ಹೌದು, ಇವತ್ತು ಮಾರ್ಚ್ 3ರ ಓಪನಿಂಗ್ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ 1,000 ರೂಪಾಯಿದಿಂದ 500 ರೂಪಾಯಿ ತನಕ ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಬೆಲೆ ಕಡಿಮೆಯಾಗಿದೆ. ಈಗ ಮಾರುಕಟ್ಟೆ ಕ್ಲೋಸ್ ಆಗುವ ತನಕ ಇದು 1ರಿಂದ 2,000 ರೂಪಾಯಿ ತನಕ ಇಳಿಕೆಯಾಗಬಹುದು ಎಂದು ಕೂಡ ಹೇಳಬಹುದು. ನಿನ್ನೆ ಮಾಡಿದವರಿಗೆ ಇವತ್ತು 1,000 ರೂಪಾಯಿದಿಂದ 5,000 ರೂಪಾಯಿ ತನಕ ನಷ್ಟವಾಗಿದೆ ಎಂದು ಕೂಡ ಹೇಳಬಹುದು. ಅಂದರೆ ಮಾರುಕಟ್ಟೆಯ ಒಂದು ಅಂಕಿಅಂಶ ಆರ್ಥಿಕ ತಜ್ಞರ ಪ್ರಕಾರ ಚಿನ್ನ ಅತಿ ಶೀಘ್ರದಲ್ಲಿ ಎಲ್ಲಿ ಹೋದರೂ ಕೂಡ ಆಶ್ಚರ್ಯವಿಲ್ಲ ಎಂದು ಹೇಳುತ್ತಿದ್ದಾರೆ. ಚಿನ್ನ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ಏರುಪೇರಿನಲ್ಲಿ ಏನಾದರೂ ಕೂಡ ಆಗಬಹುದು. ಹಾಗೆ ಬೆಳ್ಳಿಯೂ ಕೂಡ 1ರಿಂದ 3 ಲಕ್ಷ ರೂಪಾಯಿ ತನಕವೂ ಕೂಡ ಏರುಪೇರು ಆಗಬಹುದು. ಆದರೆ ಇದೆಲ್ಲವೂ ಕೂಡ ಟ್ರೇಡರ್ಸ್ ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಯಾವಾಗ ಚಿನ್ನದ ಬೆಲೆ ಇಳಿಕೆಯಾಗಲಿದೆ, ಯಾವಾಗ ಚಿನ್ನದ ಬೆಲೆ ಏರಿಕೆಯಾಗಲಿದೆ ಎಂದು ಹೇಳಲು ಆಗುತ್ತಿಲ್ಲ. ನಿನ್ನೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದಲ್ಲಿ ಚಿನ್ನದ ಬೆಲೆ ಹಾಗೂ ದೈನಂದಿನ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆ ಇತ್ತು. ಅದರಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಾಗಿ ಕಂಡು ಬರುತ್ತಿತ್ತು. ಆದರೆ ಇವತ್ತಿನ ಒಂದು ಮಾರ್ಕೆಟ್ ನೋಡುವುದಾದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಎಲ್ಲ ಇಂಚು ಮಾಹಿತಿಯನ್ನ ನಿಮಗೆ ಸೆನೆಕ್ಸ್ ಹಾಗೂ ಸೆಬಿ ಪ್ರಕಾರ ಎಲ್ಲಾ ದರಗಳನ್ನ ನಾವು ತಿಳಿಸಲಿದ್ದೇವೆ. ನಮ್ಮ ಜೊತೆಗೆ ನೀವಿರಿ. ಹೌದು, ಎಲ್ಲಾ ಮಾಹಿತಿಯನ್ನ ನಿಮಗೆ ಸರಿಯಾಗಿ ತಿಳಿಸಲಿದ್ದೇವೆ. ನಿಮ್ಮ ಪ್ರಕಾರ ಇರಾನ್, ಅಮೆರಿಕ, ಇಸ್ರೇಲ್ ಈ ಯುದ್ಧದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದಿದೆ ಎಂಬುದನ್ನ ಕಮೆಂಟ್ ಅನ್ನ ಮಾಡಿ ಎಲ್ಲ ಗ್ರಾಹಕರಿಗೂ ಕೂಡ ತಿಳಿಸಿ. ಹೌದು, ಈ ಯುದ್ಧ ಮುಂದುವರೆಯಬೇಕಾ ಅಥವಾ ಶಾಂತಿ ಮಾತುಕತೆಗೆ ಹೋಗಬೇಕಾ, ಏನಾಗಲಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಈ ಯುದ್ಧದಿಂದ? ಹಾಗೆ ಈ ಯುದ್ಧದಿಂದ ಎಲ್ಲ ಒಂದು ದೇಶಗಳಿಗೂ ಕೂಡ ಪರಿಣಾಮ ಬೀರಲಿದೆ. ಹೌದು, ಈ ಮಾರುಕಟ್ಟೆಯಲ್ಲೂ ಕೂಡ ಅತಿ ವೇಗವಾಗಿ ಪರಿಣಾಮ ಬೀಳುತ್ತದೆ. ಹೇಗೆ ಚಿನ್ನ ಮತ್ತು ಬೆಳ್ಳಿಯ ದರ ಒಂದೊಂದು ಕ್ಷಣದಲ್ಲಿ ಟ್ರೇಡಿಂಗ್ ಮಾರುಕಟ್ಟೆಯಲ್ಲಿ ಚೇಂಜ್ ಆಗುತ್ತದೆ, ಜಂಪ್ ಆಗುತ್ತದೆ ಎಂದು ನಿಮಗೆ ಎಲ್ಲಾ ಮಾಹಿತಿಯನ್ನ ತಿಳಿಸಲಿದ್ದೇವೆ. ಆರ್ಥಿಕ ತಜ್ಞರ ಪ್ರಕಾರ ನಿನ್ನೆಯ ಮಾರುಕಟ್ಟೆಯನ್ನ ಹೋಲಿಕೆಯನ್ನ ಮಾಡಿದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಈ ಒಂದು ಯುದ್ಧದ ಕಾರಣದಿಂದಾಗಿ 3ರಿಂದ 4 ಲಕ್ಷ ರೂಪಾಯಿ ತನಕ ತಲುಪುವ ಒಂದು ಸಾಧ್ಯತೆ ಇತ್ತು ಯುದ್ಧ ಮುಂದುವರೆದರೆ. ಹೌದು, 1 ವಾರಗಳ ಕಾಲ ಅಂದರೆ ಮಾರ್ಚ್ 1ನೇ ವಾರದಿಂದ 2ನೇ ವಾರ ತನಕ ಏನಾದರೂ ಯುದ್ಧ ಅದೇ ರೀತಿ ಕಂಟಿನ್ಯೂಸ್ ಆಗಿ ಮುಂದುವರೆದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಗಗನಕ್ಕೆ ಏರಬಹುದು ಎಂದು ತಜ್ಞರ ಅಭಿಪ್ರಾಯವಾಗಿತ್ತು. ಆದರೆ ಇವತ್ತಿನ ಒಂದು ಮಾರುಕಟ್ಟೆ ಓಪನ್ ಆದಂತೆ ನಾವು ನೋಡುತ್ತಿದ್ದೇವೆ 500ರಿಂದ 1,000 ರೂಪಾಯಿ ತನಕ ಕೆಳಕ್ಕೆ ಇಳಿದಿದೆ ಚಿನ್ನ ಮತ್ತು ಬೆಳ್ಳಿಯ ದರ. ಹೌದು, ಇದೇ ರೀತಿ ಏನಾದರೂ ಡಾಲರ್, ಅಮೆರಿಕ ಸ್ಟ್ರಾಂಗ್ ಆಗುತ್ತಿದೆ, ಹೀಗಾಗಿ ಡಾಲರ್ ಕೂಡ ಸ್ಟ್ರಾಂಗ್ ಆಗುತ್ತಿದೆ. ಯುದ್ಧದಲ್ಲಿ ಅಮೆರಿಕ ತುಂಬಾನೇ ಸ್ಟ್ರಾಂಗ್ ಇದ್ದು ಎಲ್ಲರೂ ಕೂಡ ಡಾಲರ್ನ ಮೇಲೆ ಹೂಡಿಕೆಯನ್ನ ಮಾಡಲು ಯೋಚಿಸಿದ್ದಾರೆ. ಹೌದು, ದೀರ್ಘಕಾಲಕ್ಕಾಗಿ ಡಾಲರ್ನ ಮೇಲೆ ಆರ್ಥಿಕ
ತಜ್ಞರು ಹೂಡಿಕೆಯನ್ನ ಮಾಡಲು ಪ್ರಾರಂಭಿಸಿದ್ದಾರೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಸ್ವಲ್ಪ ಇಳಿಕೆಯಾದರೂ ಕೂಡ ಆಶ್ಚರ್ಯವಿಲ್ಲ ಎಂದು ತಜ್ಞರು ಹೇಳಿದ್ದಾರೆ. ಇದೇ ರೀತಿ ಇಳಿಕೆಯಾದಲ್ಲಿ ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸೇ ಆಗಿದೆ. ಹೌದು, ಎಲ್ಲಾ ರೀತಿಯ ಚಿನ್ನವನ್ನ ಖರೀದಿಯನ್ನ ಮಾಡಲು ಆಸೆ ಪಟ್ಟವರು ಚಿನ್ನವನ್ನ ಕೂಡ ಖರೀದಿಯನ್ನ ಮಾಡಬಹುದು. ಇವತ್ತು ಚಿನ್ನವನ್ನ ಖರೀದಿ ಮಾಡಿದಲ್ಲಿ ಮುಂಬರುವ ಬಹುದಿನ ಹಾಗೂ ಬಹುದಿನಗಳ ಹೂಡಿಕೆಗೆ ಇದು ತುಂಬಾನೇ ಉಪಾಯಕಾರಿಯಾಗಿದೆ. ಈ ರೀತಿ ಎಲ್ಲಾ ಮಾಹಿತಿಯನ್ನ ತಿಳಿಸಲಿದ್ದೇವೆ. ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.